ನಮಸ್ತೆ ಫ್ರೆಂಡ್ಸ್. ಸಾಯಂಕಾಲ ಕಾಫಿ ಅಥವಾ ಟೀ, ಹಾರ್ಲಿಕ್ಸ್, ಬೂಸ್ಟ್, ಬೋರ್ಮಿಟಾ ಯಾವುದಕ್ಕಾದರೂ ಏನಾದರೂ ತಿಂಡಿ ಬೇಕಲ್ವಾ? ದಿಢೀರಂತ ಮಾಡುವಂತಹ ಕಾರ್ನನ್ನು ನಾವು ಮನೇಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ. ಈ ಕಾರ್ನ್ ಜೊತೆ ಟೊಮೆಟೊ ಸಾಸ್ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. 5 ನಿಮಿಷದಲ್ಲೇ ನಾವು ರೆಡಿ ಮಾಡ್ಬೋದು. ನಾವೇನು ಮಾರ್ಕೆಟಿಗೆ ಹೋಗಿ ತರಬೇಕು, ತಂದಿಟ್ಟರೂ ಕೂಡ ಅದು ಗರಂ ಆಗಿರಲ್ಲ ಅಲ್ವಾ? ಅದಕ್ಕೆ ನಾನಿಲ್ಲಿ ಕಾರ್ನನ್ನು ತೊಗೊಂಡಿದ್ದೀನಿ ನೋಡಿ. ಒಂದು ಚಿಕ್ಕ ಪ್ಯಾಕೆಟ್ ಇದೆ. ಹಾಗೆ ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಸ್ವಲ್ಪ ದೊಡ್ಡ ಕುಕ್ಕರನ್ನೇ ಇಡಬೇಕು, ಯಾಕೆ ಗೊತ್ತಾ? ಅದು ಚಟಪಟ ಅಂತ ಹಾರತ್ತೆ ಅಲ್ವಾ? ಹಾಗೆ ಇದನ್ನು ಫಸ್ಟು ದೊಡ್ಡ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು. ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ಇಲ್ಲ ಅಂದರೆ ಸೀದೋಗುತ್ತೆ. ನಾನು ಇದಕ್ಕೆ ಏನೂ ಹಾಕಿಲ್ಲ ನೋಡಿ. ಇದನ್ನು ಕಾರ್ನನ್ನು ಹಾಕ್ತಾಯಿದ್ದೀನಿ. ಇದು ಪ್ಯಾಕೆಟಲ್ಲಿ ಬಂದಿರುತ್ತೆ ಅಲ್ವಾ? ಹಾಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕ್ತೀನಿ. ಚೆನ್ನಾಗಿರುತ್ತೆ ಇದು ಹಾಕಿದರೆ, ಒಂದು ರೀತಿ ಘಮನೂ ಬಂದಿರುತ್ತೆ. ಹಾಗೆ ಇದು ಒಂದು ಸಲ ಬೆಣ್ಣೆ ಇದೆ ಅಲ್ವಾ? ಹಾಗೆ ಅದು ಕಾರ್ನ್ ಪ್ಯಾಕೆಟಲ್ಲಿ ಬಂದಾಗ ಅದರ ಒಳಗಡೆನೂ ಸ್ವಲ್ಪ ಆಯಿಲು ಮತ್ತು ನೀರು ಎರಡು ಮಿಕ್ಸ್ ಇರೋ ರೀತಿದು ಇರುತ್ತೆ. ಅದು ಈಗ ನೆನಿಬೇಕು. ಅದರಲ್ಲಿ ಒಂದು ಸಲ ಹೇಗೆ ನೆನಿಬೇಕು, ಪೂರ್ತಿ ಎಲ್ಲವೂ ನೆನಿಬೇಕು, ಒಂದು ಬಿಡಬಾರ್ದು. ಆ ರೀತಿ ನಾವು ಆ ಕಡೆ ಈ ಕಡೆ ಮಾಡಬೇಕು. ಅದಲ್ಲೇ ಬಿಸಿ ಆಗುತ್ತೆ ಅಲ್ವಾ? ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ, ಬಿಸಿ ಆಗುತ್ತೆ. ನಂತರ ಅದು ಬಿಸಿ ಆಗ್ತಾ ಇದ್ದ ಹಾಗೆ ಅದು ಏನಾಗುತ್ತೆ, ಚಟಪಟ ಅಂತ ಬೆಂದುಕೊಂಡು ಹಾರ್ತಾ ಇರುತ್ತೆ. ದೊಡ್ಡ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗುತ್ತೆ, ಅಂದರೆ ಒಂದ್ರ ನಂತರ ಒಂದು ಆಗುತ್ತೆ ಅಲ್ವ ಅದು, ಹಾಗಾಗಿ ಸೀದೋಗ್ಬಿಡುತ್ತೆ. ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ತುಂಬ ಚಿಕ್ಕ ಫ್ಲೇಮಲ್ಲಿ ಇಟ್ಕೊಂಡಿದ್ರು ಅದು ಹಾರಲ್ಲ, ಅಂದರೆ ಅದು ಬೆಂದ್ಕೊಂಡು ಮೇಲೆ ಬರಲ್ಲ. ನಂತರ ಈ ರೀತಿ ಆ ಕಡೆ ಈ ಕಡೆ ಎಲ್ಲ ಮಾಡಬೇಕು. ಒಂದು 7ರಿಂದ 8 ಆಯಿತು ಅಂದಾಗ ಮೇಲೆ ಕೆಳಗೆ ಮಾಡಿದಾಗ ಮತ್ತೆ ಅದು ಅದೇ ರೀತಿ ಆಗುತ್ತೆ ನೋಡಿ. ಹೀಗೆ ಮತ್ತೆ ಎಲ್ಲವೂ ಆಗ್ತಾ ಇದೆ. ಈಗ ಈ ರೀತಿ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಟ್ರೆ ಎಲ್ಲವೂ ಆಗಿಬಿಡತ್ತೆ. 5 ನಿಮಿಷದಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬಹುದು. ಹಾಗೆ ಟೊಮೆಟೊ ಸಾಸ್ ಹಾಕ್ತಾಯಿದ್ದೀನಿ. ಇದು ಬರೀತೆ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗೆ ಇದಕ್ಕೆ ಖಾರ ಪೌಡ್ರ್ ಹಾಕಿದರೂ ಒಂದು ರೀತಿ ಖಾರ ಆಗುತ್ತೆ ಅಲ್ವಾ? ಚೆನ್ನಾಗಿರಲ್ಲ. ಈ ಟೊಮೆಟೊ ಸಾಸ್ ಇದೆ ನೋಡಿ, ಇದಕ್ಕೆ ಸೂಪರ್ ಅಂತ ಹೇಳ್ಬೋದು ನೋಡಿ. ಇಷ್ಟ ಆಯಿತು. ಒಂದು ಚಿಕ್ಕ ಪ್ಯಾಕೆಟು, 10 ರೂಪಾಯಿನ ಪ್ಯಾಕೆಟು. ಅದು ಎಷ್ಟಾಗಿದೆ ನೋಡಿ, 4 ಮಂದಿ ತಿನ್ಬೋದು, ಅಷ್ಟಾಗಿದೆ. ಚೆನ್ನಾಗಿರುತ್ತೆ ಗೊತ್ತಾ? ತುಂಬಾ ನಾವು ಬೆಣ್ಣೆ ಹಾಕಿರ್ತೀವಿ ಅಲ್ವಾ? ಅದ್ರದ್ದು ಘಮನೂ ಬಂದಿರುತ್ತೆ, ಸಖತ್ತಾಗಿರುತ್ತೆ. ಸಾಯಂಕಾಲ ನಮಗೇನು ಬೋರ್ ಬಂತು ಅಂದಾಗ ಟೀ ಜೊತೆ ಕಾಫಿ ಜೊತೆ ಮಾಡೇ ತಿನ್ಬೋದು. ಚೆನ್ನಾಗಿದೆ ನೋಡಿ. ಇದೇನು ಅಷ್ಟೇನೂ ನಮಗೆ ಹೊಟ್ಟೆನೂ ತುಂಬಲ್ಲ, ಹೀಗೆ ಒಂದು ಟೈಮ್ ಪಾಸಿಗೆಲ್ಲ ಚೆನ್ನಾಗಿರುತ್ತೆ. ಸಾಯಂಕಾಲ ಟೀ ಕಾಫಿ ಜೊತೆಗೆ ಸೂಪರ್ ಅಂತ ಹೇಳ್ಬೋದು. ನನಗಂತೂ ಇಷ್ಟ ಆಯಿತು ಇದು. ನಾನು ಅವಾಗ ಮಾಡ್ತಾ ಇರ್ತೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಓಕೆನಾ? ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.